ಮಳೆಗಾಲದಲ್ಲೊಂದು ಮಾವಿನ ಹಣ್ಣಿನ ಕಜ್ಜಾಯ ಕಡುಬು ಮಾಡಿ ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರ್ತದೆ. ಕಲರ್ ಕೂಡ ಭಾರಿ ಚಂದ ಕಾಣ್ತದೆ. ನಮ್ಮ ಕಡೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಮಳೆ ಬಿದ್ದರೆ ನಮ್ಮ ಗದ್ದೆಯ ಪರಿಸರ ನೋಡಿ ಅಂತೆ. ಹಳ್ಳಿ ವಾತಾವರಣ ಎಲ್ಲ ಭಾರಿ ಚಂದ ಆಯ್ತಾ ನೋಡಲಿಕ್ಕೆ. ನಿಮ್ಮ ಸಿಟಿಯಲ್ಲೆಲ್ಲ ಈ ಥರ ಪರಿಸರ ನೋಡಲಿಕ್ಕೆ ಸಿಗ್ತದಾ? ನಾನದಕ್ಕೆ ನಮ್ಮ ವಿಡಿಯೋ ಮಾಡುವಾಗ ಈ ಥರ ಪರಿಸರ ಎಲ್ಲ ತೋರಿಸಿ ಮಾಡೋದು, ನೀವು ಕೂಡ ನೋಡಲಿ ಅಂತ. ನಾನಿವತ್ತು ಈ ಮಳೆಗೆ ಮಾವಿನ ಹಣ್ಣಿನ ಕಜ್ಜಾಯ ಕಡುಬು ಯಾವ ರೀತಿ ಮಾಡೋದಂತ ಹೇಳಿ ಸುಲಭದಲ್ಲಿ ತೋರಿಸಿ ಕೊಡ್ತೇನೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ವಿಡಿಯೋ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮಾವಿನ ಹಣ್ಣಿನ ಕಜ್ಜಾಯ ಕಡುಬಿಗೆ ನಾನಿಲ್ಲಿ ಒಂದು ಫ್ರೆಶ್ ಆದ ಮಾವಿನ ಹಣ್ಣು ತಗೊಂಡಿದ್ದೇನೆ. ಈ ಥರ ನಾನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ತುಂಬ ಹಣ್ಣಾದ ಮಾವಿನ ಹಣ್ಣು ನೋಡಿ, ಈ ಥರ ನಾನು ತೆಗಿತಾ ಇದ್ದೇನೆ. ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟು. ಹಾಗೆ ಇದು ಯಾವ ರೀತಿಯಲ್ಲಿ ಕಟ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ನೋಡಿ. ಈ ಥರ ಕಟ್ ಮಾಡಿಕೊಂಡು ಅದರ ಒಳಗಿರುವಂಥ ಪದರ ಎಲ್ಲ ತೆಗೆಯುವ. ಮಾವಿನ ಹಣ್ಣು ಒಳ್ಳೆ ಹಣ್ಣಾಗಿತ್ತು ನೋಡಿ. ಇಷ್ಟು ಒಳಗಿನ ಭಾಗ ಎಲ್ಲ ಸಿಕ್ಕಿದೆ, ಸಿಪ್ಪೆಲ್ಲ ಬಿಸಾಕಿದೆ. ಇದನ್ನು ಮಿಕ್ಸಿಗೆ ಹಾಕೊಳ್ಳುವ. ನೀರೆಲ್ಲ ಏನು ಹಾಕ್ಲಿಕ್ಕಿಲ್ಲ, ಖಾಲಿ ಮಿಕ್ಸಿಯಲ್ಲಿ ಈ ಮಾವಿನ ಹಣ್ಣನ್ನು ರುಬ್ಬಿ ತರುದು. ಮಾವಿನ ಹಣ್ಣು ನೋಡಿ ಈ ಥರ ಪೇಸ್ಟ್ ಆಗಬೇಕು ನೋಡಿ. ಈ ಥರ 2 ತಟ್ಟೆಗೆ ಹಾಕಿಟ್ಕೊಂಡ್ರೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಹೂರಣಕ್ಕೆ ಸೇರಿಸ್ಬೋದು. ಹಾಗೆಯೇ ಉಳಿದದನ್ನು ನಾವು ಹಿಟ್ಟಿಗೆ ಸೇರಿಸ್ಬೋದು. ಈಗ ನಾವು ಹೂರಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನಮ್ಮ ಮಾವಿನ ಹಣ್ಣಿನ ಹೂರಣ ಭಾರಿ ಸ್ಪೆಷಲ್ ಆಗಿರ್ತದೆ. ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೆ, ಪುಡಿ ಮಾಡಿದ ಬೆಲ್ಲ ನೋಡಿ. ಇದಕ್ಕೆ ಒಂದು 1/4 ಲೋಟದಷ್ಟು ನೀರನ್ನು ಸೇರಿಸುವ. ಬೆಲ್ಲ ಸ್ವಲ್ಪ ನೀರಾಗಲಿಕ್ಕೆ ಮಾತ್ರ ನೀರು, ಸ್ವಲ್ಪ, ತುಂಬ ಬೇಡ. ನಾನಿಲ್ಲಿ ತುಂಬ ಬೆಲ್ಲ ಹಾಕ್ತಾ ಇಲ್ಲ, ತುಂಬ ಸ್ವೀಟ್ ಆದರೆ ಒಳ್ಳೆಯದಾಗೋದಿಲ್ಲ ಕಡುಬು ನೋಡಿ. ಬೆಲ್ಲ ಸ್ವಲ್ಪ ನೀರು ಹಾಕ್ತಾ ಇರುವಾಗಲೇ ನಾವು ಇದಕ್ಕೆ ಮಾವಿನ ಹಣ್ಣಿನ ರಸ ಸೇರಿಸುವ ನೋಡಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಫುಲ್ ಬೆಲ್ಲ ಮತ್ತು ಮಾವಿನ ಹಣ್ಣು ಮಿಕ್ಸ್ ಆಗ್ತದೆ. ನಾವು ಹೂರ್ಣ ಖಾಲಿ ಬೆಲ್ಲದ ಹುಡಿ ತೆಂಗಿನಕಾಯಿ ಮಿಶ್ರಣ ಮಾಡಿದರೂ ಕೂಡ ಆಗ್ತದೆ. ಆದರೆ ಈ ಥರ ನಾವು ಈ ಕರಗಿಸಿ ಎಲ್ಲ ಮಾಡೋದ್ರಿಂದ ಬೆಲ್ಲವನ್ನು ಸ್ವಲ್ಪ ಚೆನ್ನಾಗಿರ್ತದೆ ತಿನ್ನಲಿಕ್ಕೆಲ್ಲ ನೋಡಿ. ಮಾವಿನ ಹಣ್ಣು ಆಲ್ಮೋಸ್ಟ್ ಈ ಬೆಲ್ಲದೊಟ್ಟಿಗೆ ಮಿಕ್ಸ್ ಆಯಿತು ನೋಡಿ. ನಾನಿವಾಗ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಸೇರಿಸುವ. ಒಂದ್ಸಲ ಚೆಂದ ಮಿಕ್ಸ್ ಮಾಡುವ. ಮೀಡಿಯಮ್ ಸೈಜ್ನ ತೆಂಗಿನಕಾಯಿನ ತುರಿದು ತಗೊಂಡಿದ್ದೇನೆ, ಅದನ್ನು ಇವಾಗ ಹಾಕ್ತಾ ಇದ್ದೇನೆ. ಇವಾಗ ತೆಂಗಿನಕಾಯಿ, ಬೆಲ್ಲ, ಮಾವಿನ ಹಣ್ಣು ಫುಲ್ ಮಿಕ್ಸ್ ಆಗಬೇಕು. ನಾವು ಎಷ್ಟು ಚೆಂದ ಮಿಕ್ಸ್ ಮಾಡ್ತೇವೋ ಅಷ್ಟು ನಮ್ಮ ಹೂರಣ ಒಳ್ಳೆಯದಾಗಿ ಬರ್ತದೆ. ಅಂದರೆ ಈ ಬೆಲ್ಲ, ಮಾವಿನ ಹಣ್ಣು, ತೆಂಗಿನಕಾಯಿ ಎಲ್ಲ ಸರಿ ಮಿಕ್ಸ್ ಆದ್ರೇ ಅದರ ಟೇಸ್ಟ್ ಬರುವಂಥದ್ದು. ಸ್ವಲ್ಪ ಗಟ್ಟಿ ಆದಾಗೆ ಕಾಣ್ತಾ ಉಂಟಲ್ಲ ನೋಡಿ. ಈ ಬಾಣಲೆ ಬಿಟ್ಟು ಈ ಥರ ಬರಬೇಕು. ಸ್ವಲ್ಪ ಈ ಥರ ಬಿಡಿಸಿಟ್ರೆ ಬೇಗ ತಣಿತದೆ. ಇನ್ನು ನಾವು ಕಜ್ಜಾಯದ ಹಿಟ್ಟನ್ನು ರೆಡಿ ಮಾಡುವ. 1 ಲೋಟದಷ್ಟು ನೀರು ಹಾಕ್ತೇನೆ. ನಮ್ಮ ಹಿಟ್ಟು ರೆಡಿ ಮಾಡಲಿಕ್ಕೆ ಇದು 2 ಲೋಟದಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ, ಅದಕ್ಕೆ 1 ಲೋಟದಷ್ಟು ನೀರು ಹಾಕಿದೆ. ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ. ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡುವ. ಉಪ್ಪು ಸ್ವಲ್ಪ ಕರಗಲಿ. ನಾವು ರುಬ್ಬಿದ ಮಾವಿನ ಹಣ್ಣಿನ ಮಿಶ್ರಣವನ್ನು ಹಾಕುವ ನೋಡಿ. ಮಾವಿನ ಹಣ್ಣನ್ನು ನೀರಲ್ಲಿ ಸರಿ ಈ ಥರ ಮಿಕ್ಸ್ ಮಾಡುವ. ತರಿ ಇರಬಾರ್ದು. ನಮ್ಮ ಹಿಟ್ಟಿಗೆ ಕೂಡ ಈ ಮಾವಿನ ಹಣ್ಣನ್ನು ಸೇರಿಸೋದ್ರಿಂದ ಎಲ್ಲ ಕಡೆಯಲ್ಲಿ ಮಾವಿನ ಹಣ್ಣಿನ ಫ್ಲೇವರೇ ಇರ್ತದೆ. ಹೂರಣದಲ್ಲಿ ಕೂಡ ಇರ್ತದೆ, ಹಾಗೆಯೇ ಹಿಟ್ಟಲ್ಲಿ ಕೂಡ. 2 ಲೋಟ ಆಗುವಷ್ಟು ಹಿಟ್ಟನ್ನು ಇವಾಗ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡು ಇನ್ಸ್ಟೆಂಟಾಗಿ ರೆಡಿ ಮಾಡ್ತಾ ಇದ್ದೇನೆ ಕಜ್ಜಾಯನ. ನೀವು ಮಾವಿನ ಹಣ್ಣಿನ ಕಜ್ಜಾಯ ಕಡುಬನ್ನು ಡೈರೆಕ್ಟಾಗಿ ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ಅಕ್ಕಿಯನ್ನು ರುಬ್ಬಿಕೊಂಡು ಅದನ್ನು ಕೂಡ ಮಾಡ್ಕೋಬೋದು. ಅಕ್ಕಿ ರುಬ್ಬೋದಾದರೆ ತುಂಬ ಪ್ರೊಸೀಜರ್. ಅದನ್ನು 1 ಗಂಟೆ ನೆನೆಸಿಡಬೇಕು, ನಂತರ ಅದನ್ನು ರುಬ್ಬಬೇಕು, ನಂತರ ಇದೆಲ್ಲ ಮಾಡಬೇಕು. ಮಾವಿನ ಹಣ್ಣು ಕಲರ್ ಎಲ್ಲ ಬಿಟ್ಕೊಂಡು ಹೇಗೆ ಬಂದಿದೆ ನೋಡಿ. ಈ ಸ್ಟೇಜಿಗೆ ಬಂದಾಗ ನಾವು ಗ್ಯಾಸ್ ಆಫ್ ಮಾಡುವ. ಇನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ನಂತರ ಕಡುಬನ್ನು ರೆಡಿ ಮಾಡಬೇಕು. ನೀರೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಹಿಟ್ಟು ಬಿಸಿ ಇರಬೇಕಾದ್ರೆ ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ತರಬೇಕು. ನಾನೊಂದು ಹದದಲ್ಲಿ ಉಂಡೆ ರೆಡಿ ಮಾಡ್ತಾ ಇದ್ದೇನೆ.
ಸ್ವಲ್ಪ ಚಪಾತಿ ಹಾಗೆ ಲಟ್ಟಿಸಿ ಮೌಲ್ಡೊಳಗೆ ಹಾಕುವ ಅಂತ. ಹಾಗೆ ಕೈಯಲ್ಲಿ ಕೂಡ ನಾವು ಈ ಮೌಲ್ಡೊಳಗೆ ಹಾಕ್ಬೋದು. ಕಡುಬಿನ ಒಳಗೆ ಇಡಲಿಕ್ಕೆ ಹೂರ್ಣವನ್ನು ಉಂಡೆ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳುವ. ನೋಡಿ, ಸ್ವಲ್ಪ ನಾವು ಲಾಟಿಸಿದ್ರೆ ಆಯಿತು. ಮೌಲ್ಡಿನ ಮೇಲ್ಗಡೆ ಈ ಥರ ಇಡುವ. ಸ್ವಲ್ಪ ಇದನ್ನು ಗುಂಡಿ ಮಾಡುವ. ಒಂದು ಕಜ್ಜಾಯದ ಉಂಡೆನ ಇದರೊಳಗೆ ಇಟ್ಟು ಇದನ್ನು ಈ ಥರ ಗಟ್ಟಿ ಪ್ರೆಸ್ ಮಾಡುವ. ಎಕ್ಸ್ಟ್ರಾ ಏನಿದೆ ಹಿಟ್ಟದೆಲ್ಲ ತೆಗೆದ್ರೆ ಆಯಿತು. ಕಜ್ಜಾಯದ ಶೇಪ್ ನೋಡಿ, ನಮಗೆ ಶೇಪ್ ಎಲ್ಲ ಮೌಲ್ಡ್ ಮಾಡಿ ಕೊಡ್ತದೆ. ಈ ಥರ ರೆಡಿ ಮಾಡಿ ಬೇಯಲಿಕ್ಕೆ ಇಟ್ಟರೆ ಆಯಿತು. ನಾನು ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೆ. ಎಲ್ಲ ಕಡುಬನ್ನು ಬೇಯಲಿಕ್ಕೆ ಇಟ್ಟಾಯಿತು. ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಮುಚ್ಚಿಡುವ. ಕಡಿಮೆ ಅಂದರೆ ಒಂದು 15ರಿಂದ 20 ನಿಮಿಷ ಇದು ಸರಿ ಬೇಯಬೇಕು. ನಂತರ ಬೆಂದಾದ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕೊಂಡು ಸೇವಿಸಿದರೆ ಅದರ ಮಜಾನೇ ಬೇರೆ. ಅಂದರೆ ಇವತ್ತು ನಾವು ಮಾಡಿರೋದು ಮಾವಿನ ಹಣ್ಣಿನ ಕಜ್ಜಾಯ ಕಡುಬಲ್ಲ, ಆ ಮಾವಿನ ಹಣ್ಣಿದ್ದೇ ಘಮ ಬರ್ತಾ ಇರ್ತದೆ. ಕಡುಬು ಬೇಯಲಿಕ್ಕೆ ಒಂದು 15ರಿಂದ 20 ನಿಮಿಷ ಬೇಕು. ಅಷ್ಟರೊಳಗೆ ನಾನು ನಮ್ಮ ಗದ್ದೆಯಲ್ಲಿ ಏನುಂಟಂತೇಳಿ ತೋರಿಸ್ತೇನೆ. ಒಂದೇ ಮಳೆ ಬಿದ್ದಿದ್ದಷ್ಟೇ ಆಯಿತಾ. ನೋಡಿ ಕೆಸುವಿನಲ್ಲಿ ಎಷ್ಟಾಗಿದೆ. ಚಿಕ್ಕ ಚಿಕ್ಕ ಗಿಡ ಆಗಿದೆ. ಇವಾಗ ಇದೇ ದೊಡ್ಡದಾಗ್ತದೆ. ಇನ್ನು ಫುಲ್ಲು ನಮ್ಮ ಗದ್ದೆಯ ಕಾಲು ಭಾಗ ಅದೇ ತುಂಬಿಕೊಳ್ತದೆ. ಹಾಗೆ ನೋಡಿ ತಗತೆ ಸೊಪ್ಪು, ಒಂದು ಮಳೆಗೆ ಕೆಸುವಿನ ಎಲೆ, ತಗತೆ ಸೊಪ್ಪು. ಹಾಗೆಯೇ ನಿಮಗೆ ಈ ಕಡೆ ಬಂದರೆ ನೋಡಿ ತಿಮ್ಮರೆ. ನಾನು ಈ ತಿಮ್ಮರೆಯದ್ದು ಕೆಲವೆಲ್ಲ ಲೇಹ ಎಲ್ಲ ಮಾಡಿ ತೋರಿಸಿದ್ದೇನೆ. ಹಾಗೆಯೇ ನೋಡಿ ಈ ಕಡೆ ಬಂದರೆ ತುಂಬೆ ಗಿಡ, ನಮ್ಮ ಶಿವನಿಗೆ ಪ್ರಿಯವಾದ ಹೂ. ಇದರದ್ದು ಎಣ್ಣೆ ಎಲ್ಲ ತೋರಿಸಿದ್ದೇನೆ ನಿಮಗೆ. ಪೇರಳೆ ಚಿಕ್ಕದಾಗಿದೆ ಗಿಡ. ಈ ಪೇರಳೆ ಕೊಡಿಯಲ್ಲಿ ನಮಗೆ ಹಲ್ಲಿ ನೋವಿದ್ದು ಮದ್ದೆಲ್ಲ ಮಾಡಿ ತೋರಿಸಿದ್ದೇನೆ. ಇದು ಕುಂಟಲ್ ಹಣ್ಣ ಚಿಗುರು, ಸಾಂಬ್ರಾಣಿ ಎಲೆ, ಮಳೆಗೆ ಫುಲ್ ಹರಡಿಕೊಳ್ತದೆ. ಖಾಲಿ ಇಷ್ಟೇ ಜಾಗದಲ್ಲಿ ತುಂಬ ನಮಗೆ ಔಷಧೀಯ ಗುಣ ಇರುವಂತಹ ಗಿಡ, ಹಾಗೆಯೇ ಪದಾರ್ಥ ಎಲ್ಲ ಮಾಡುವಂತಹ ಸಸಿ ಎಲ್ಲ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ನಮಗೆ ಆ ಕಡೆ ಹೋದಾಗ ಬೇರೆ ಬೇರೆ ಥರದ ವೆರೈಟಿ ಗಿಡಗಳೆಲ್ಲ ಸಿಗ್ತದೆ. ಆ ಗಿಡದಿಂದ ಅಂದರೆ ಎಲ್ಲ ಗಿಡಗಳು ಔಷಧೀಯ ಗುಣ ಇರುವಂಥದ್ದೇ. ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಅದು ಬೆಳೀತದೆ. ನಾವು ಹುಡುಕ್ತಾ ಹೋಗಬೇಕಷ್ಟೇ ಯಾವ ಗಿಡ ಏನು ಅಂತ ಹೇಳಿ. ಪರಿಚಯ ಇದ್ದರೆ ಅದನ್ನು ಉಪಯೋಗಿಸೋದು ಭಾರಿ ಸುಲಭ. ಒಂದು 20 ನಿಮಿಷ ಬಿಟ್ಟು ನಾನು ಇವಾಗ ಇದರ ಮುಚ್ಚಳ ತೆಗೆದಿದ್ದೇನೆ. ನೋಡಿ ಆಲ್ಮೋಸ್ಟ್ ಆಗಿದೆ. ಕಲರ್ ನೋಡಿ, ಮಾವಿನ ಹಣ್ಣಿದ್ದೇ ಕಲರ್. ಹಣ್ಣಾದ ಮಾವಿನ ಹಣ್ಣು ಆಗಿರೋದ್ರಿಂದ ಈ ಅಕ್ಕಿ ಹಿಟ್ಟಿಗೆ ಉಂಟಲ್ಲ, ಮತ್ತೆ ನಾನು ಸ್ವೀಟ್ ಸೇರಿಸಲಿಲ್ಲ. ಇಲ್ಲಿದ್ರೆ ತುಂಬ ಸ್ವೀಟ್ ಆಗ್ತದೆ. ಒಳಗಡೆ ಕೂಡ ಕಜ್ಜಾಯ ಇರ್ತದೆ, ಅದರದ್ದು ಸ್ವೀಟ್ ಇರ್ತದೆ. ಭಾರಿ ರುಚಿ ಇರ್ತದೆ. ಒಳ್ಳೆ ಸ್ವೀಟ್ ರೆಸಿಪಿ. ನೋಡಿದ್ರಲ್ಲ ಇವತ್ತಿನ ಮಾವಿನ ಹಣ್ಣ ಕಜ್ಜಾಯ ಕಡುಬು ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ರುಚಿಯಾಗಿರ್ತದೆ. ಇನ್ಸ್ಟೆಂಟಾಗಿ ರೆಡಿ ಮಾಡುವಂತಹ ಒಂದು ಒಳ್ಳೆ ತಿಂಡಿ, ಟ್ರೆಡಿಷನಲ್ ರೆಸಿಪಿ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.